ಆಂಧ್ರ ಸ್ಟೈಲ್ ಮಾಮಿಡಿಕಾಯಿ ಪಪ್ಪು. ಈ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ನೀವು ಗುಂಡು ಮಾವಿನಕಾಯಿ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು. 1 ಕಪ್ಪಷ್ಟು ತೊಗರಿಬೇಳೆ, ಈರುಳ್ಳಿ, ಒಂದೇ ಒಂದು ಟೊಮ್ಯಾಟೊ, ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಇದೆಲ್ಲ ಒಗ್ಗರಣೆಗೆ ಬೇಕಾಗುತ್ತೆ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಇವಾಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಕುಕ್ಕರ್ಗೆ 1 ಕಪ್ ಅಷ್ಟಾಗೋಷ್ಟು ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಇದನ್ನು ಮಾವಿನಕಾಯಿ ಬೇಕಿದ್ರೆ ಈ ಥರ ಪೀಲ್ ಸಹ ಮಾಡ್ಕೊಂಡು ಹಾಕೋಬೋದು, ಇಲ್ಲಾಂದರೆ ಒಟ್ಟು ಬೇಕಿದ್ರೆ ಅದನ್ನು ಸಹ ಹಾಕೋಬೋದು. ನಾನು ಇಲ್ಲಿ ಪೀಲ್ ಮಾಡ್ತಾಯಿದ್ದೀನಿ. ಪೀಲ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ದೊಡ್ಡ ದೊಡ್ಡದು ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಮಾವಿನಕಾಯಿ ಪೀಸಸ್ ಎಲ್ಲ ಹಾಕೊಳ್ಳಿ. ಹುಳಿ ನೋಡಿಕೊಂಡು ನೀವು ಮಾವಿನಕಾಯಿ ಹಾಕೋಬೇಕಾಗತ್ತೆ. ಮಾವಿನಕಾಯಿನೂ ಹಾಕಿರ್ತೀವಿ, ಟೊಮ್ಯಾಟೊನೂ ಹಾಕಿರ್ತೀವಿ, ನೋಡ್ಕೊಂಡು ಹಾಕೊಳ್ಳಿ. ಇದು ಒಂದು ಸಣ್ಣ ಮೀಡಿಯಮ್ ಸೈಜ್ ಟೊಮ್ಯಾಟೊ, ಇದು ರುಚಿ ಕೊಡೋದಕ್ಕೆ ನೋಡಿ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂದು 5-6, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಜೀರಿಗೆ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಸಾಫ್ಟ್ ಬೇಯೋದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ, ಬೇಳೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದ್ರೆ 1 ಸ್ಪೂನ್ ಎಣ್ಣೆನೂ ಸಹ ಹಾಕೋಬಹುದು. ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೊಳ್ಳಿ, ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ. ನೀರು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು 3-4 ವಿಷಲ್ ತಗೊಳ್ಳಿ. ಬೇಳೆ ಎಲ್ಲ ಸಾಫ್ಟ್ ಆಗಬೇಕು. ಕ್ಲೋಸ್ ಮಾಡಿಬಿಟ್ಟು 3-4 ವಿಷಲ್ ತಗೋಬೇಕು. ಒಗ್ಗರಣೆಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ. ನೀವು ಖಾರಕ್ಕೆ ತಕ್ಕಂಗೆ ಹಾಕೋಬೇಕು. ಈ ಹುಳಿ ಮಾವಿನಕಾಯಿ ಇರುತ್ತಲ್ಲ, ಸೊ ಹುಳಿ ನೋಡ್ಕೊಂಡು ಖಾರ ಹಾಕೋಬೇಕು. ನೋಡಿ, 4 ವಿಷಲ್ ಆಗಿದೆ, ಹೀಗಾಗಿರ್ಬೇಕು. ಪಪ್ಪುಗೆಲ್ಲ ಮಾಡುವಾಗ ನೀರು ಜಾಸ್ತಿ ಇರಬಾರ್ದು, ಅವಾಗ ಸಾರಾಗೋಗ್ಬಿಡುತ್ತೆ. ನೋಡಿ, ಪಪ್ಪುಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಬೇಯೋದಕ್ಕೆ ಮಾತ್ರ ನೀರು ಹಾಕಿರಬೇಕು. ಇವಾಗ ಈ ಥರ ಮಸಿಯ ಕೋಲ್ ತೊಗೊಂಡು ಈ ಥರ ಚೆನ್ನಾಗಿ ಮಸಿಬೇಕು. ನೋಡಿ, ಹೀಗೆ ಮೆತ್ತಗಾಗಬೇಕು. ನೋಡಿ, ಈ ಥರ ಸಾಫ್ಟಾಗಿ ಮಸಿಬೇಕು. ಈ ಥರ ಮಸ್ತಿಟ್ಕೊಳ್ಳಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕೊಳ್ಳಿ. ಇದು ಕೆಂಪಗಾಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ ಫ್ಲೇವರು. ಕಂಪಲ್ಸರಿ ಹಿಂಗೆ ಹಾಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ. ಈಗ ಈ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಎಲ್ಲ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೆ ನೀರೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಅಷ್ಟೇ, ಇದು ಪಪ್ಪು ಒಂದೇ ಒಂದು ಒಗ್ಗರಣೆಯಲ್ಲಿ ಆ ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟೇ. ಇಲ್ಲಿ ಸ್ವಲ್ಪ ಉಪ್ಪನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡಿಟ್ಕೊಂಡಿರೋಂಥ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಜಸ್ಟ್ ಅದು ಒಗ್ಗರಣೆಲಿ ಒಂದು ಮಿಕ್ಸ್ ಬಂದರೆ ಸಾಕು. ಸೊ ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ಅನ್ನ, ತುಪ್ಪ, ಮಾಮಿಡಿಕಾಯಿ ಪಪ್ಪು ರೆಡಿ ಟು ಸರ್ವ್ ವಿತ್ ಅನ್ನದ ಜೊತೆ ಅಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಆಂಧ್ರ ಸ್ಟೈಲ್ ಮಾಮಿಡಿಕಾಯಿ ಪಪ್ಪು ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ಅನ್ನ, ತುಪ್ಪ ಹಾಕೊಂಡು ತಿನ್ನಿ, ಹಪ್ಪಳ ಜೊತೆ ಸಖತ್ತಾಗಿರುತ್ತೆ. ಸೊ ಮಾಮಿಡಿಕಾಯಿ ಪಪ್ಪು, ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಮಾಮಿಡಿಕಾಯಿ ಪಪ್ಪು, ಇದು ಆಂಧ್ರ ಸ್ಟೈಲ್ ಸಖತ್ತಾಗಿರುತ್ತೆ. ಇದು ಫ್ರೆಶ್ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಈ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ. ಸೂಪರಾಗಿರುತ್ತೆ, ಟ್ರೈ ಮಾಡಿ. ಲೆಫ್ಟ್ ಓವರ್ ಪೆಪ್ಪರ್ ಚಿಕನ್, ಇದು ಕ್ಯಾಸ್ಟ್ ಐರನಲ್ಲಿ ಮಾಡಿರೋದು, ರೋಸ್ಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೆಸಿಪಿ ಬೇಕಂದರೆ ಹೇಳಿ, ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ. ನೋಡಿ, ಮಾಮಿಡಿಕಾಯಿ ಪಪ್ಪು ಆಂಧ್ರ ಸ್ಟೈಲು, ಇದು ಫ್ರೆಶ್ ಉಪ್ಪಿನಕಾಯಿ, ಈ ರೆಸಿಪಿನೂ ಶೇರ್ ಮಾಡಿದ್ದೀನಿ. ಇದ್ರ ಜೊತೆ ಆಮ್ಲೆಟು ಅಥವಾ ಹಪ್ಪಳ. ನೋಡಿ, ಇಲ್ಲಿ ನಾನು ಪೆಪ್ಪರ್ ಚಿಕನ್ ಹಾಕೊಂಡು ತಿಂತಾಯಿದ್ದೀನಿ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಮಾಮಿಡಿಕಾಯಿ ಉಪ್ಪಿನಕಾಯಿ ಪ್ಲಸ್ ಮಾಮಿಡಿಕಾಯಿ ಪಪ್ಪು.